ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಸ್ಟೇಜ್ ಗುಡ್ ಮಾರ್ನಿಂಗ್. ಇಲ್ಲಿ ನಾವು ಹಾಸನಕ್ಕೆ ಬಂದಿದ್ವಿ. ಹಾಸನಕ್ಕೆ ಏನಪ್ಪ ಅಂತಂದ್ರೆ ನಾವು ಅಗ್ರಿ ಪ್ರಾಡಕ್ಟ್ ಕೊಟ್ಟಿದ್ವಿ, ವೆಸ್ಟೇಜ್ ಅಗ್ರಿ ಪ್ರಾಡಕ್ಟ್ ಅಡಿಕೆ ಮರಕ್ಕೆ. ಈ ನೋಡಿರಿ, ಈ ಥರ ಬಂದಾವ ಅಡಿಕೆ ಮರಕ್ಕೂ ಕೊಟ್ಟಿದ್ವಿ. ಇಲ್ಲಿ ಮೋಹನ್ ಕುಮಾರ್ MB ಅಂಥೇಳಿ ಅವ್ರು ರೈತರು ಅದಾರೆ. ರೈತರ ಜೊತೆ ಮಾತಾಡ್ಸೋಣ, ಕೇಳೋಣ ಅವ್ರಿಗೆ ವೆಸ್ಟೇಜ್ ಪ್ರಾಡಕ್ಟ್ ಎಲ್ಲ ಗೊಬ್ಬರ ಹಾಕಿರೋದ್ರಿಂದ ಅವ್ರಿಗೆ ಏನು ಅನ್ಸೋದು ಅಂತೇಳಿ ರೈತರ ಬಾಯಿಲಿಂದ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ. ಮೋಹನ್ ಕುಮಾರ್. ಊರು ಯಾವ ಊರು? ಇದು ಮಲ್ಲಿಕಾರ್ಜುನಪುರ, ಹಾಸನ ಡಿಸ್ಟಿಕ್ಕು, ಬೇಲೂರು ತಾಲೂಕು, ಮಲ್ಲಿಕಾರ್ಜುನಪುರ ಗ್ರಾಮ. ಹೌದು ಸರ್. ಇವಾಗ ನಮ್ಮ ವೆಸ್ಟೇಜ್ ಕಂಪ್ನಿಯಿಂದ ನೀವು ನಿಮ್ಮ ಈ ಗಿಡಕ್ಕೆ ಎಲ್ಲ ಗೊಬ್ಬರ ಮತ್ತು ಎಲ್ಲ ಉಪಯೋಗಿಸಿದಿರಿ. ನಿಮಗೇನು ಅನ್ನಿಸ್ತು? ಚಲೋ ಅನ್ನಿಸ್ತೆ. ಇದು ಈಗ ನಾವು ಹಾಕಿರೋದು ನಮ್ಮ ವೆಸ್ಟೇಜ್ ಕಂಪ್ನಿದು ಹಾಕಿರೋ ಅಂಥ ಪ್ರಾಡಕ್ಟು ಒಳ್ಳೆಯದಾಗಿದೆ, ಮತ್ತು ಒಳ್ಳೆ ಇಳುವರಿ ಇದೆ. ಹಾಗೂ ಮತ್ತು ಕಾಯೆಲ್ಲ ದಪ್ಪ ಸೈಜ್ ಬಂದಿದೆ, ಮತ್ತು ಹಳ್ಳೆಲ್ಲ ಉದುರುತ್ತಿತ್ತು. ಫಸ್ಟು ಹಳ್ಳೆಲ್ಲ ನಿಂತಿದೆ ನೋಡಿ. ಇವೆಲ್ಲ ಈಗ ನಾವು ಪ್ರಾಡಕ್ಟ್ ಕೊಟ್ಟ ಮೇಲೆ ನಮ್ಮ ಆ ಥರ ಬಂದಿರೋದು. ಈ ಫಸ್ಟು 2 ಗೊನೆ ಬಂದಿದ್ದು, ಅದಾದ ನಂತರ 3 ಗೊನೆ ಬಂದಿದೆ. 3 ಗೊನೆ ಎಲ್ಲ ಹಳ್ಳು ನಿಂತಿದೆ, ಅಂದರೆ ಉದ್ರೋದೆಲ್ಲ ಕಡಿಮೆ ಆಗಿದೆ. ಕೆಲವೆಲ್ಲ ಉದ್ರಿ ಹೋಗ್ತಿದ್ದು, ಫಸ್ಟ್ ಟೈಮ್ ಹೊಲ್ಟಾಗೆಲ್ಲ ಉದ್ರಿ ಹೋಗ್ತಿದ್ದು. ಇವಾಗೆಲ್ಲ ನೋಡಿ, ಆ ಕಡೆ ನೋಡಿ, ಆ ಕಡೆ ನೋಡಿ, ಅಲ್ಲೆಲ್ಲ ನೋಡಿ, ಎಲ್ಲ ಫುಲ್. ಇವಾಗ ಅಂದರೆ ನಂದು ಫಸ್ಟ್ ಟೈಮು ನಂದು ಬೆಳೆ ಬಂದಿರೋದು, ಇದೇ ಫಸ್ಟ್ ಟೈಮ್ ನಂದು. ಎಲ್ಲ ಚೆನ್ನಾಗಿದೆ. ನಮ್ಮದು ವೆಸ್ಟೇಜ್ ಪ್ರಾಡಕ್ಟನ್ನು ಬಳಸಿದ್ದಕ್ಕೆ ಒಂದು ಅನುಕೂಲ ಆಗಿದೆ. ನಮ್ಮ ರೈತರುಗಳಿಗೆ ಏನಂತ ಹೇಳ್ತೀನಿ ಅಂದರೆ, ಎಲ್ಲರೂ ನಮ್ಮ ವೆಸ್ಟೇಜ್ ಕಂಪ್ನಿ ಪ್ರಾಡಕ್ಟನ್ನು ಬಳಸಬೇಕು ಅಂತ ಕೇಳ್ಕೊತೀನಿ. ಹೌದು. ಯಾವ್ಯಾವ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ದೀರಿ ನೀವು? ನಾವು ನ್ಯಾನೋಟೆಕ್ಕು ಹಾಗೂ ಪ್ರೊಟೆಕ್ಟು ಮತ್ತು 82 ಹಾಗೂ ಮತ್ತು ಇನ್ನು ಗ್ರಾನ್ಯುವಲ್ಸ್, ಒಂದು ಅಗ್ರಿ ಗ್ರಾನ್ಯುವಲ್ಸ್ ಅಂತ ಬರುತ್ತೆ, ಓಮಿಕ್ ಅಗ್ರಿ ಗ್ರಾನ್ಯುವಲ್ಸು, ಅದೊಂದು ಬಳಸಿದ್ದು ನೋಡಿ. ಇದು ಈಗ ನಮ್ಮ ಸ್ಟಾರ್ಟಿಂಗ್ ನೋಡಿ, ನಾನು ಪ್ರಾಡಕ್ಟ್ ಕೊಟ್ಟ ಮೇಲೆ ಇವೆಲ್ಲ ಓಪನ್ ಆಗಿರೋದು. ಇದು ಹೊಸದು? ಹಾಂ, ಇದು ಹೊಸದು. ನಾವು ಪ್ರಾಡಕ್ಟ್ ಕೊಟ್ಟ ಮೇಲೆ ಓಪನ್ ಆಗಿರೋದು ನೋಡಿ. ಒಂದು ಹಳ್ಳು ಉದ್ರಿಲ್ಲ, ಅದು ಎಷ್ಟು ಹರಳಿದೆ ನೋಡಿ ಅದರಲ್ಲಿ. ನಿಮ್ಗೆ ಚೆನ್ನಾಗಿ ಅನಿಸಿದೆ? ನಮಗೆ ಚಲೋ ಅನಿಸಿದೆ ನೋಡಿ. ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಬೇರೆ ರೈತರಿಗೂ ಬಳಸಿ ನಮ್ಮ ವೆಸ್ಟೇಜ್ ಪ್ರಾಡಕ್ಟನ್ನು. ಅದರಲ್ಲೇ ನಾನು ಈಗ ಬಳಸಿದ್ರಿಂದ ನನಗೂ ಒಂದು ಬೆನಿಫಿಟ್ ಇದೆ. ಏನು ಅಂದರೆ, ಈಗ ಒಂದು ನಮಗೆ ಬಿಜಾಪುರ ಕಡೆಯಿಂದ ಒಂದು ಮಾಹಿತಿ ಕೊಟ್ಟಿದ್ದರು, ನೋಡಿ ಒಂದು ಸರಿ ಅಂತ ಹೇಳಿ. ಹಾಗೂ ನಾವು ಬಂದು ನೋಡೋಣ ತಗೊಬನ್ನಿ ಅಂತ ಹೇಳಿ ಅವರು ಬಂದು ಇಲ್ಲಿ ಒಂದು ನೋಡಿ ತೋರಿಸಿ ನಮಗೆ ಹಾಕೊಟ್ಟು ಹೋಗಿದ್ರು. ಅದರಲ್ಲೇ ಒಂದು ಅನುಕೂಲ ಆಗಿದೆ. ಆದರೆ ಬಿಜಾಪುರದಿಂದ ನೀವು ಇಲ್ಲಿ ಹಾಸನಕ್ಕೆ ತರಿಸ್ಕೊಂಡಿರಿ ಅಂದರೆ ಅವ್ರು ಯಾವ ರೀತಿ ಪರಿಚಯ ಆದ್ರು ನಿಮಗೆ? ನಮಗೆ ಅವರು ಮುಂಚೆ ಒಂದು ವರ್ಷ ಹಿಂದೆ ಪರಿಚಯ ಆಗಿದ್ರು. ಅವರು ಅದರಲ್ಲಿ ಕೆಲಸ ಮಾಡ್ತಿದ್ರಂತೆ. ಹಂಗಾಗಿ ನೋಡೋಣ, ನೀವು ಅಗ್ರಿ ಇದೆಯಲ್ಲ, ನಿಮ್ಮದು ಹೊಲ ಇದೆಯಲ್ಲ, ಒಂದ್ಸರಿ ಬಳಸಿ ನೋಡಿ ಅಂತ ಹೇಳಿದರು. ಹಾಗೂ ನಾವು ಬಳಸಿರೋದ್ರಿಂದ